ಹಾಯ್ ಫ್ರೆಂಡ್ಸ್, ಹಲೋ, ವೆಲ್ಕಮ್ ಬ್ಯಾಕ್ ಟು ರೋಜಾ ಕುಕ್ಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ಯುಗಾದಿ ಹಬ್ಬ ಆದಮೇಲೆ ಮಾರನೇ ದಿವಸ ಹೊರಸ್ತಡ್ಗು ಅಂತ ಬರುತ್ತಲ್ಲ ಆವತ್ತಿಂದು ಇದು ಬಂದುಬಿಟ್ಟು ನಾನು ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಗೊಜ್ಜು ಟೈಪು ಅದು, ಮತ್ತು ಬಂದುಬಿಟ್ಟು ಇಲ್ಲಿ ಗೀ ರೈಸ್ ಥರ ಮಾಡ್ತಾಯಿದ್ದೀನಿ. ಬಾಸ್ಮತಿ ರೈಸ್ ಹಾಕ್ಬಿಟ್ಟು ಮಾಡೋದು ಬೇಡ ಅಂದ್ಕೊಂಡಿದ್ದೆ, ಶುಕ್ರವಾರ ಬಿದ್ದಿತ್ತಲ್ಲ. ಆಮೇಲೆ ನಮ್ಮ ಮನೆಯವ್ರಿಗೂ ರಜೆ ಇತ್ತು, ಆಮೇಲೆ ಅವರು ತಿನ್ನಬೇಕು ಅಂತ ಇದ್ದರು. ಆಮೇಲೆ ಒಂದು 3 ಗಂಟೆ ಹಂಗೆ ಮಾಡಿದೆ, 3 ಗಂಟೆ ಮೇಲೆ ಮಾಡಿದೆ. ಬೆಳಗ್ಗೆ ಪೂಜೆ ಎಲ್ಲ ಮಾಡಿಬಿಟ್ಟೆ ಶುಕ್ರವಾರ. ಆಮೇಲೆ ಇಲ್ಲಿ ನೋಡ್ತಾ ಇದ್ದೀನಿ ನೋಡಿ, ಫುಲ್ಲು ನಾನೇನು ತೋರಿಸಿಲ್ಲ, ಟೈಮ್ ಆಗೋಗಿತ್ತು, ಹೊಟ್ಟೆ ಹಸಿವಾಗ್ತಾಯಿತ್ತು. ನಾವು ಇಲ್ಲಿ ಕಾಡ್ಗೋಡಿಯಲ್ಲಿ ಟ್ರೀ ಪಾರ್ಕ್ ಅಂತಿತ್ತು, ಅಲ್ಲಿಗೆ ಹೋಗ್ಬಿಟ್ಟು ಬಂದ್ವಿ. ಆಮೇಲೆ ಅಲ್ಲಿಂದ ಬರೋವಾಗನೇ ಚಿಕನ್ ತಗೊಂಡು ಬಂದ್ವಿ. ಆಮೇಲೆ ಬಂದಮೇಲೆ ಇದು ನಾನೇ ರೆಡಿ ಮಾಡಿಕೊಂಡೆ. ಬಿಸಿಲು ತುಂಬ ಆಗ್ತಾಯಿತ್ತು, ಹೊಟ್ಟೆ ಹಸಿವಾಗ್ತಾಯಿತ್ತು. ಬೆಳಗ್ಗೆ ದೋಸೆ ತಿಂದುಬಿಟ್ಟು ಹೊರಟೋಗಿದ್ವಿ, ಪೂಜೆ ಎಲ್ಲ ಮಾಡಿಬಿಟ್ಟು. ಅಲ್ಲೆಲ್ಲ ಪಾರ್ಕಲ್ಲೆಲ್ಲ ಆಟ ಆಡ್ಕೊಂಡು ಬಂದ್ವಲ್ಲ, ಬಿಸಿಲು ಜಾಸ್ತಿ ಇತ್ತು ಅಂದ್ಬಿಟ್ಟು ಬಂದು ಇಲ್ಲಿ ಚಿಕನ್ ಫ್ರೈ ಮಾಡಿ ಆಮೇಲೆ ಗೀ ರೈಸ್ ಮಾಡ್ತಾಯಿದ್ವಿ. ತುಂಬ ಟೇಸ್ಟಾಗಿತ್ತು. ಆಮೇಲೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಸೌತೆಕಾಯಿ ಎಲ್ಲ ಕಟ್ ಮಾಡಿ, ಈರುಳ್ಳಿ, ಲೆಮನ್ನು ಎಲ್ಲ ಕಟ್ ಮಾಡಿಬಿಟ್ಟು ಇಟ್ಕೊಂಡು ಕುತ್ಕೊಂಡು 3 ಜನ ತಿಂತಾಯಿದ್ವಿ. ತುಂಬ ಅಂದರೆ ತುಂಬ ಟೇಸ್ಟಾಗಿತ್ತು ತಿನ್ನೋಕ್ಕೆ ಮಾತ್ರ. ನಂದು ಏನಾಗಿದೆ ಅಂದರೆ, ಯುಗಾದಿ ಹಬ್ಬದ ದಿನ ವೀಡಿಯೋ ಎಲ್ಲ ಮಾಡಿದ್ದೆ, ಎಣ್ಣೆ ಹಟ್ಟೋದು ಅದೆಲ್ಲನೂ, ಮತ್ತು ಒಬ್ಬಟ್ಟು ಮಾಡೋದು ಎಲ್ಲನೂ. ಆ ವಿಡಿಯೋನ ಎಡಿಟ್ ಮಾಡಿಬಿಟ್ಟು ಪೋಸ್ಟ್ ಮಾಡಿದ್ದೆ. ಯಾಕಂತೂ ಗೊತ್ತಿಲ್ಲ, ಅದು ಇದೇ ಆಗ್ತಾಯಿಲ್ಲ, ಪೋಸ್ಟ್ ಆಗ್ತಾನೇ ಇಲ್ಲ. ಬ್ಲಾಕ್ಡ್ ಅಂತ ಬರ್ತಾಯಿದೆ. ಏನು ತೊಂದರೆ ಅಂತೂ ಗೊತ್ತಿಲ್ಲ. ನಾನೇನು ಮ್ಯೂಸಿಕ್ ಆ್ಯಡ್ ಮಾಡಿಲ್ಲ, ಏನೂ ಇಲ್ಲ. ಯಾರ್ಯಾರೋ ಬೇರೆ ಕಂಟೆಂಟ್ ಎಲ್ಲ ಇಟ್ಕೊಂಡೆಲ್ಲ ಮಾಡ್ತಾರೆ, ಅಂಥವ್ರದ್ದೆಲ್ಲ ಚೆನ್ನಾಗೇ ಇದೆ. ಬಟ್ ನಂದು ಮಾತ್ರ ನೋಡಿ, ಜೆನ್ಯೂನ್ನಾಗಿ ಮಾಡೋದಕ್ಕೆ ನನಗೆ ಈ ಥರ ಆಗ್ತಾಯಿದೆ. ಏನು ತೊಂದರೆ ಅಂತೂ ನನಗಂತೂ ಅರ್ಥ ಆಗ್ತಾಯಿಲ್ಲ. 3 ಟೈಮ್ಸ್ ಅಪ್ಲೋಡ್ ಮಾಡಿದ್ದೀನಿ, ಆ ಥರನೇ ಬಂತು. ಆಮೇಲೆ ನಮ್ಮ ಮನೆಯವ್ರು ಬೈದರು, ಅಲ್ಲೇನಾದರೂ ಸ್ಟ್ರೈಕ್ ಏನಾದರೂ ಬೀಳುತ್ತೆ ಚಾನಲ್ ಮೇಲೆ, ಡಿಲೀಟ್ ಮಾಡು ಅಂತ ಹೇಳಿದ್ರು. ಆಮೇಲೆ ಬೆಳಗ್ಗೆ ಡಿಲೀಟ್ ಮಾಡಿಬಿಟ್ಟೆ. ಆಮೇಲೆ ಇವಾಗ ಇದನ್ನು ನಾನು ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ವಾಯ್ಸ್ ಓವರ್ ಎಲ್ಲ ಕೊಡ್ತಾಯಿದ್ದೀನಿ. ಏನು ತೊಂದರೆ ಅಂತೂ ನನಗಂತೂ ಗೊತ್ತಾಗ್ತಾ ಇಲ್ಲ. ಆಮೇಲೆ ಏನಾದರೂ ಮ್ಯೂಸಿಕ್ ಮಾಡಿಬಿಟ್ಟು ಹಾಕಿದ್ರೆ ಅದ್ರೂ ಕೂಡ ಹಂಗೆ ಏನೋ ಕಾಪಿ ರೈಟಿಂಗ್ ಥರ ಬೀಳ್ತಾ ಇರುತ್ತೆ ನನ್ನ ಚಾನಲ್ ಮೇಲೆ. ಏನಂತೂ ಅರ್ಥ ಆಗ್ತಾಯಿಲ್ಲ. ಇರೋದೇ 2300 ಸಬ್ಸ್ಕ್ರೈಬರ್ಸು, ಅಷ್ಟಿಗೆ ಇಷ್ಟೆಲ್ಲ ಆಗ್ತಾಯಿದೆ. ಮಾಡೋರು ಯಾವ ಥರನೋ ಮಾಡ್ತಾರೆ, ಅಂಥವ್ರಿಗೆಲ್ಲನೂ ಸಪೋರ್ಟ್ ಮಾಡ್ತಾರೆ. ಬಟ್ ನಮಗೇನು ಅಂತ ಗೊತ್ತಿಲ್ಲ. ಯೂಟ್ಯೂಬಲ್ಲಿ ಹೊಸ ರೂಲ್ಸ್ ಎಲ್ಲ ಬಂದುಬಿಡ್ತಾಯಿದೆ. ಏನಕ್ಕೆ ಆ ಥರ ಆಗ್ತಾಯಿದೆ ಅಂತ ಅರ್ಥನೇ ಆಗ್ತಾಯಿಲ್ಲ. ಆಮೇಲೆ ನೋಡ್ತಾ ಇರ್ಬೋದು, ಎಲ್ಲರೂ ಕೂತ್ಕೊಂಡು ತಟ್ಟೆಯಲ್ಲೆಲ್ಲ ಇಟ್ಕೊಂಡು ಸೌತೆಕಾಯಿ ಅವೆಲ್ಲ ಇಟ್ಕೊಂಡು ತಿಂತಾಯಿದ್ದೀವಿ. ನನ್ನ ಮಗ ಬಂದುಬಿಟ್ಟು ತಿನ್ನಲೇ ಇಲ್ಲ, ಅವ್ನು ಬರೀ ಸೌತೆಕಾಯಿ ತಿನ್ಕೊಂಡಿದ್ದಾನೆ. ಆಮೇಲೆ ಅವ್ನು ತಿನ್ನಿಸ್ಕೊಂಡು ನಾನು ತಿಂದಂಗೆ ಇರಲ್ಲ, ಅವ್ನು ತಿನ್ನಬೇಕು ಅಂದರೆ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಮಾಡಿದೆ. ಅವತ್ತು ಹೊರಸ್ತಡ್ಗು ಅಂತ ನಮ್ಮ ಮನೇಲಿ ಆ ಥರ ಆಯಿತು. ಆಮೇಲೆ ಇದು ನೋಡ್ಬೋದು, ಹೂರಣ ಎಲ್ಲ ಮಿಕ್ಕೋಗಿತ್ತು ಹಬ್ಬದ ದಿನ. ಮತ್ತು ಇದು ಹೂರಣ ಸ್ವಲ್ಪ ಇದ್ದಿದ್ದಕ್ಕೆ ನಾನೇನು ಮಾಡಿದೆ ಅಂದರೆ, ಸ್ವೀಟ್ ಬೋಂಡ, ಸುಗ್ಗಿ ಅಂತಾರೆ, ಆ ಥರ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಆಮೇಲೆ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಕೆಲಸದಿಂದ ಬಂದರು. ಬೆಳಗ್ಗೆ ನಮ್ಮ ಮನೆಯಲ್ಲಿತ್ತು ಊಟ ಇತ್ತು. ನಾನು ನನ್ನ ಮಗ ತಿಂದ್ಕೊಂಡ್ವಿ. ಅವ್ರು ಆಫೀಸಿದೆ ಅಂತ ಹೊರಟೋಗ್ಬಿಟ್ರು. ಆಮೇಲೆ ಇನ್ನೇನು ಮಾಡೋದು ಅಂತ ನಾನು ಮಾಡ್ದಿರೋ ಸುಮ್ಮನೆ ಎದ್ದೋಗ್ಬಿಟ್ಟೆ. ಅವ್ರು ಬರೋವಾಗ ಫೋನಾದರೂ ಮಾಡಿಬಿಟ್ಟು ಬರಬೇಕಾಗಿತ್ತು, ಹಂಗೆ ಬಂದುಬಿಟ್ಟಿದ್ರು. ಆಮೇಲೆ ಹೊಟ್ಟೆ ಹಸಿವು ಅಂದರು. ಆಮೇಲೆ ಬೇಗ ಇದು ಹೂರಣ ಎಲ್ಲ ರೌಂಡ್ ಮಾಡಿಕೊಂಡು ಇಟ್ಕೊಂಡು ಆಮೇಲೆ ಅನ್ನ ಮಾಡಿದೆ, ಹಪ್ಳ ಮಾಡಿದೆ, ಇದು ಸುಗ್ಗಿನೂ ಮಾಡಿದೆ. ಆಮೇಲೆ ಅವ್ರಿಗೆ ಬೇಗ ಮಾಡಿ ಕೊಟ್ಟೆ, ಸುಗ್ಗಿನೂ ಮತ್ತು ಬಂದುಬಿಟ್ಟು ಹಪ್ಳ ಮಾಡಿಕೊಟ್ಟೆ. ಅಷ್ಟೊತ್ತಿಗೆ ತಿಂತಾಯಿದ್ರು. ಆಮೇಲೆ ಬಿಸಿ ರೈಸು ಎಲ್ಲ ಮಾಡಿದೆ, ಸಾಂಬಾರಿತ್ತು, ಅದಕ್ಕೇ ಅಡ್ಜಸ್ಟ್ ಮಾಡಿಕೊಂಡು ತಿಂದ್ವಿ. ಇದು ಮಿಕ್ಕಿದ್ದಲ್ಲ. ಆಮೇಲೆ ಇನ್ನೇನು ಮಾಡೋಕ್ಕೂ ಆಗಲ್ಲ ಅಂದ್ಬಿಟ್ಟು ಒಬ್ಬಟ್ಟೆಲ್ಲ ಖಾಲಿ ಆಗೋಗಿತ್ತು. ಅದೆಲ್ಲ ಮಾಡಿ ಹಬ್ಬ ಎಲ್ಲ ಮುಗಿದ್ಮೇಲೆ ಮಂಗಳವಾರ ಮಾಡಿದ್ದು ಇದನ್ನು. ಇದು ನೋಡ್ತಾ ಇರ್ಬೋದು, ಈ ಥರ ಮಾಡಿದೆ. ನನಗೂ ತುಂಬ ಇಷ್ಟ ಒಬ್ಬಟ್ಟು, ಆಮೇಲೆ ಸುಗ್ಗಿ, ಆ ಥರ ಅವೆರಡೇ ಇಷ್ಟ. ಸ್ವೀಟಲ್ಲಿ ಇನ್ನೇನು ತಿನ್ನಲ್ಲ. ನಮ್ಮ ಮನೆಯವ್ರು ಕೂಡ ಏನು ಜಾಸ್ತಿ ಸ್ವೀಟ್ ಏನು ತಿನ್ನಲ್ಲ, ಅದರಿಂದ ನಾನೇನು ಜಾಸ್ತಿ ಮಾಡೋಕ್ಕೋಗಲ್ಲ. ಇದು ಪರವಾಗಿಲ್ಲ, ತಿಂತಾರೆ. ಸ್ವೀಟೆಲ್ಲ ಸ್ವಲ್ಪ ಕಡಿಮೆ ಇರಬೇಕು, ಹಂಗಿದ್ರೆ ಮಾತ್ರ ತಿಂತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಮೈಸೂರು ಪಾಕ್ ಥರ ಇದೆ, ಸ್ಮೂತಾಗಿತ್ತು ಹೂರಣ ಎಲ್ಲನೂ. ಹಾಗೆ ತಿಂದ್ಕೊಂಡು ಬಿಡಬೇಕು ಅಂತ ಆಸೆ ಆಯಿತು. ಆ ಥರ ಮಾಡಿಕೊಂಡು ಆಮೇಲೆ ನಾನೇ ವೀಡಿಯೋ ಮಾಡಿಕೊಂಡು ನಾನೇ ಇದು ಮಾಡಬೇಕಲ್ಲ, ಅದರಿಂದ ಏನು ಮಾಡೋಕ್ಕೂ ಇಂಟ್ರೆಸ್ಟೇ ಇರಲ್ಲ. ಅದ್ರಲ್ಲಿ ಬೇರೆ ಆ ಥರ ಮಾಡಿ ಇದೆಲ್ಲ ಮಾಡಿದ್ಮೇಲೆ ಆ ಥರ ಆಗಿದೆ ವೀಡಿಯೋ. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಏನು ಮಾತಾಡೋದೆಲ್ಲನೂ ಮರ್ತೋಗ್ತೀವಿ. ಇಲ್ಲಿ ನೋಡ್ತಾ ಇರ್ಬೋದು. ಆಮೇಲೆ ಬಂದುಬಿಟ್ಟು ಮೈದಾ ಹಸಿಟ್ಟು ಕಲಿಸ್ಕೊತಾ ಇದ್ದೀನಿ. ಇದ್ರಿಗೆ ಬಂದುಬಿಟ್ಟು ಅಕ್ಕಿಯಲ್ಲಿ ರುಬ್ಕೊಂಡಿರ್ತೀವಲ್ಲ, ಅದರಲ್ಲಿ ಬಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ. ಆಮೇಲೆ ಅಕ್ಕಿ ಹಿಟ್ಟಿಲ್ಲ ಅಂದ್ಬಿಟ್ಟು ನಾನು ಇನ್ಸ್ಟೆಂಟಾಗಿ ಬೇಕು ಅಂದ್ಬಿಟ್ಟು ಮೈದಾದಲ್ಲೇ ಮಾಡ್ತಾಯಿದ್ದೀನಿ. ಅರಿಶಿನ ಸ್ವಲ್ಪ, ನಿಮ್ಮಿಷ್ಟ, ಅರಿಶಿನ ಹಾಕ್ಬೋದು, ಇಲ್ಲಾಂದರೆ ಬಿಡ್ಬೋದು. ಅರಿಶಿನ ಆಮೇಲೆ ಉಪ್ಪು ಸ್ವಲ್ಪ ಹಾಕ್ಕೊಂಡೆ.
ಯಾವಾಗೂ ಉಪ್ಪು ಹಾಕ್ಕೊಳ್ಳೋದು ಏನಕ್ಕೆ ಅಂದರೆ ಮೇಲೆ ಇದಿರುತ್ತಲ್ಲ ಮೈದಾ ಅದು ಸಪ್ಪಗಿರುತ್ತೆ, ಅದರಿಂದ ಟೇಸ್ಟಾಗಿರುತ್ತೆ ಅಂದ್ಬಿಟ್ಟು ಆ ಥರ ಹಾಕ್ಕೊಂಡು ಸ್ವಲ್ಪ ಮೈದಾ ಹಾಕ್ಕೊಂಡು ಆಮೇಲೆ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಗಟ್ಟಿಯಾಗಿ ಇಸ್ಕೋಬೇಕು. ತಿಳಿಯಾಗಿದ್ದರೆ ಹೂರಣ ಎಲ್ಲನೂ ಒಳಗಡೆ ಇರೋದೆಲ್ಲನೂ ಬಂದ್ಬಿಡುತ್ತೆ. ಹಂಗೂ ನಾನು ಅಷ್ಟು ಗಟ್ಟಿಯಾಗಿ ಮಾಡಿಕೊಂಡ್ರು ಕೂಡ ಲಾಸ್ಟಲ್ಲಿ ಒಂದು ಒಂದು ಹೂರಣದು ಆಚೆಗೆ ಬಂದುಬಿಟ್ಟಾಗ ಏನಾಯಿತು ಅಂದರೆ ಎಣ್ಣೆ ಎಲ್ಲನೂ ಫುಲ್ಲು ಇದಾಗೋಯಿತು, ಬ್ಲ್ಯಾಕಾಗಿ ಆಗೋಯಿತು. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಫುಲ್ಲು ಮಿಕ್ಸ್ ಮಾಡ್ತಾಯಿದ್ದೀನಿ. ಉಂಡೆಗಳೇನೂ ಇರಬಾರ್ದು, ಚೆನ್ನಾಗಿ ಕಲಸಿ ಇಟ್ಕೋಬೇಕು. ಆಮೇಲೆ ನನ್ನ ಮಗಗೆ ಇಷ್ಟ ಅಂದ್ಬಿಟ್ಟು ಹಪ್ಳನೂ ಮಾಡ್ತಾಯಿದ್ದೀನಿ. ಅದೇ ಎಣ್ಣೆ ಇರುತ್ತಲ್ಲ ಅದಕ್ಕೇ ಬಿಡೋಣ ಅಂದ್ಬಿಟ್ಟು ಅದಕ್ಕೇ ಹಪ್ಳ ಮಾಡಿದೆ. ಆಮೇಲೆ ನಾನು ತಿಂದೆ, ನನ್ನ ಮಗನೂ ತಿಂದ. ಅವನು ಹೆಂಗೆ ಅಂದರೆ ತಿನ್ನಲ್ಲ, ಮೇಲೆ ಹೊಟ್ಟು ಥರ ಇರುತ್ತಲ್ಲ ಅದು ಮಾತ್ರ ತಿನ್ನೋದು. ಇಲ್ಲಿ ಎಣ್ಣೆ ನೋಡ್ತಾ ಇರ್ಬೋದು, ಯಾವಾಗೂ ಗೋಲ್ಡ್ ವಿನ್ನರ್ ತಿಂತಾಯಿದ್ವಿ. ಈ ಎಣ್ಣೆ ಹೆಸರೇನೋ ನಾನು ಮರ್ತೋಗಿದ್ದೀನಿ, ಇವರು ಇದರಲ್ಲಿ ಬುಕ್ ಮಾಡಿದ್ದು. ಆಮೇಲೆ ಬಂದಿತ್ತು ಎಣ್ಣೆನೇ ನೋಡಿ ಕಾಯಿಸಿ ಇಟ್ಟಿರೋ ಎಣ್ಣೆ ಥರನೇ ಇದೆ. ನನಗೆ ಯಾಕೋ ಈ ಎಣ್ಣೆ ಇಷ್ಟ ಆಗಿಲ್ಲ, ಬೇಗ ಖಾಲಿ ಆಗಿಬಿಡಲಿ ಅಂತ ಇದು ಮಾಡಿದೆ. ಇನ್ಮೇಲೆ ಯಾವಾಗೂ ತಗೋಬಾರ್ದು ಅಂತಲೂ ಫಿಕ್ಸ್ ಆಗಿಬಿಟ್ಟು ಈ ಎಣ್ಣೆನ. ಆಮೇಲೆ ನೋಡ್ತಾ ಇರ್ಬೋದು ಹಪ್ಳ ಬಿಡ್ತಾಯಿದ್ದೀನಿ. ಹಪ್ಳ ಒಂಥರ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಟೈಮ್ ಪಾಸ್ಗೆ ಅಂದ್ಬಿಟ್ಟು. ಈ ಬಿಸಿಗೆ ಇವೆಲ್ಲ ತಿನ್ನೋಕ್ಕೇ ಇಷ್ಟ ಆಗಲ್ಲ, ಏನಾದರೂ ಲಿಕ್ವಿಡ್ ಐಟಮ್ಸ್ ಆಗಿ ಕಲ್ಲಂಗಡಿ ಹಣ್ಣು ಜ್ಯೂಸು ಈ ಥರನೇ ಕುಡಿಬೇಕು ಅನಿಸುತ್ತೆ. ಆಮೇಲೆ ಅಲ್ಲಿ ನೋಡ್ತಾ ಇರ್ಬೋದು ಮಾಡ್ತಾಯಿದ್ದೀನಿ. ನನ್ನ ಮಗ ಮಲ್ಕೊಂಡಿದ್ದಾನೆ, ಅವನೇನಾದರೂ ಎದ್ದುಬಿಟ್ರೆ ಏನು ಕೆಲಸ ಮಾಡೋಕ್ಕೂ ಆಗಲ್ಲ. ಇನ್ನೊಂದು ವೀಡಿಯೋ ಮಾಡೋವಾಗ ಅವ್ನು ಸೌಂಡ್ ಆಗುತ್ತೆ, ಅದರಿಂದ ಏನಾದರೂ ಆ ಥರ ತೊಂದರೆ ಆಯ್ತೇನೋ ಅಂತ ಒಂಥರ ಬಾಧೆನೂ ಆಯಿತು. ಆಮೇಲೆ ಹಂಗೂ ಬೆಳಗ್ಗೆನೇ ಎದ್ದು ಅವ್ನು ಮಲಗಿದ್ದ ಆ ಟೈಮಲ್ಲಿ ಕೂಡ ವಾಯ್ಸ್ ಓವರ್ ಕೊಟ್ಬಿಟ್ಟು ಡೌನ್ಲೋಡ್ ಮಾಡಿದೆ. ಅದರಿಂದ ಆ ಥರ ಆಯಿತು, ತಮ್ನೇಲಿಂದ ಆ ಥರ ಆಯಿತು, ಏನಂತೂ ಅರ್ಥ ಆಗ್ತಾಯಿಲ್ಲ. ವೀಡಿಯೋನೇ ಇದು ತಗೊತಾ ಇಲ್ಲ, ಇದಕ್ಕೆ ತುಂಬ ಅಂದರೆ ತುಂಬ ಬೇಜಾರಾಗೋಯಿತು. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಅದು ಹಸಿಟ್ಟೆಲ್ಲ ಕಲಸಿಕ್ಕಿದ್ನಲ್ಲ ಅದಕ್ಕೇ ಇದು ಹೂರ್ಣದ ಉಂಡೆ ಎಲ್ಲನೂ ಬಿಡ್ತಾಯಿದ್ದೀನಿ. ಕೈಯಲ್ಲಾದರೆ ಚೆನ್ನಾಗಿ ಬರೋಲ್ಲ ಅಂದ್ಬಿಟ್ಟು ಸ್ಪೂನಲ್ಲಿ ಎತ್ತಾಕ್ತಾಯಿದ್ದೀನಿ. ಸ್ಪೂನಲ್ಲಾದರೆ ಚೆನ್ನಾಗಿ ಬರುತ್ತೆ, ಆ ಥರ ಎತ್ತಿ ಬಿಡ್ತಾಯಿದ್ರೆ ನೀಟಾಗಿ ರೌಂಡಾಗಿ ಚಿಕ್ಕದಾಗಿ ಬರುತ್ತೆ. ಕೈಯಲ್ಲಾದರೆ ಶೇಪ್ ಎಲ್ಲ ಒಟ್ಟೋಗ್ಬಿಡುತ್ತೆ ಅದರದ್ದು. ಆಮೇಲೆ ಅಲ್ಲಿ ನೋಡ್ತಾ ಇರ್ಬೋದು ನೋಡಿ, ಕ್ಯಾಮ್ರಾ ನಾನೇ ಮಾಡ್ತಾ ಇರೋದಕ್ಕೆ ಕ್ಲಾರಿಟಿಯಾಗಿ ತೋರ್ಸೋಕ್ಕಾಗ್ತಾಯಿಲ್ಲ. ವಾಯ್ಸು ಜಾಸ್ತಿ ಮಾತಾಡೋಕ್ಕಾಗ್ತಾಯಿಲ್ಲ, ಯಾಕೋ ಒಂಥರ ಸುಸ್ತಾಗಿದೆ. ನೀವು ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಸ್ಕಿಪ್ ಮಾಡದೆ ಫುಲ್ ವೀಡಿಯೋನ ನೋಡಿ. ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೂ ಎಲ್ಲನೂ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಏನಕ್ಕೆ ಈ ಥರ ಆಗ್ತಾಯಿದೆ ಅಂತ ಸ್ವಲ್ಪ ಗೊತ್ತಿರೋರು ಯಾರಾದರೂ ನೋಡಿದ್ರೆ ನಮ್ಮ ವೀಡಿಯೋನ ಸ್ವಲ್ಪ ಕಮೆಂಟ್ ರೂಪದಲ್ಲಿ ತಿಳಿಸಿ. ಆಮೇಲೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯೋ ಆ ಥರ ಸ್ಪೂನಲ್ಲಿ ಬಿಟ್ಟಿದ್ದಕ್ಕೆ. ಅದೇ ಕೈಯಲ್ಲಾಗಿದ್ದರೆ ಹೆಂಗಂದರೆ ಹಂಗೆ ಬಂದ್ಬಿಡೋದು. ನೋಡೋಣ, ಟ್ರೈ ಮಾಡೋಣ. ಇದು ವೀಡಿಯೋನ ಡೌನ್ಲೋಡ್ ಮಾಡ್ತೀನಿ. ಇದೂ ಅಪ್ಲೋಡ್ ಆಗುತ್ತೋ ಇಲ್ವೋ ಇದ್ರ ಮೇಲೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಏನು ತೊಂದರೆನೋ ತಿಳ್ಕೊತೀನಿ. ಈ ವಿಡಿಯೋ ಏನಾದರೂ ಆ ಥರನೇ ಆದರೆ ಮಾತ್ರ ಪಕ್ಕ ಏನು ಪ್ರಾಬ್ಲಮ್ ಆಗಿದೆಯಾ ಚಾನಲ್ಗೆ ಅಂದ್ಬಿಟ್ಟು ತಿಳ್ಕೊತೀನಿ. ಅದೊಂಥರ ಇಂಟ್ರೆಸ್ಟೇ ಇಲ್ಲ ವಿಡಿಯೋ ಮಾಡೋಕ್ಕೆ, ಇನ್ನೇನು ಮಾಡೋದು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿದೆ ಆ ಥರ ಆಗ್ತಾಯಿರೋದಕ್ಕೆ. ಅದರಿಂದ ನನಗೇನೂ ₹1 ಅಮೌಂಟು ಏನೂ ಬರ್ತಾಯಿಲ್ಲ, ಏನೋ ಒಂದು ಆಸೆಯಿಂದ ಮಾಡ್ತಾಯಿದ್ದೀನಿ. ಅಷ್ಟು ಒಳಗಡೆ ಈ ಥರ ಆಗಿದೆ ಅಂದರೆ ಭಲೇ ಬೇಜಾರಾಯಿತು. ವೀಡಿಯೋಗಳು 3 ಸರಿ ಅಪ್ಲೋಡ್ ಮಾಡಿದ್ದೀನಿ, 3 ಸರಿನೂ ಅದೇ ಥರ ಆಯಿತು. ನನಗೆ ಫುಲ್ಲು ಬೇಜಾರಾಯಿತು. ಆಮೇಲೆ ಎಲ್ಲ ಮಾಡಿಬಿಟ್ಮೇಲೆ ಲಾಸ್ಟಲ್ಲಿ ನಾನು ತಿನ್ನೋಣ ಅಂದ್ಬಿಟ್ಟು ಹಾಕ್ಕೊಂಡೆ. ಆಸೆಗೆ ಹಾಕ್ಕೊಂಡ್ಬಿಡೋಣ ಅಂತ ಹಾಕ್ಕೊತೀನಿ, ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಮತ್ತು 4 ಹಾಕ್ಕೊಂಡೆ. ನೋಡಿ ಇದರಲ್ಲಿ ಹೂರಣ ಎಲ್ಲನೂ ಆಚೆ ಬಂದುಬಿಟ್ಟು ಎಣ್ಣೆ ಎಲ್ಲನೂ ಒಂಥರ ಬ್ಲ್ಯಾಕಾಗಿ ಆಗಿಬಿಟ್ಟಿದೆ. ದಯವಿಟ್ಟು ನಮ್ಮ ಚಾನಲ್ ಯಾರೆಲ್ಲ ನೋಡ್ತಾಯಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಪದೇ ಕೇಳ್ತಾಯಿದ್ದೀನಿ. ಇದೇ ಥರ ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್.